ಸುದ್ದಿ ನನ್ನ ಹತ್ರ ಬಂದ ತಕ್ಷಣ ನಿಜವಾಗ್ಲೂ ನೋವಾಯಿತು. ಹೀಗಾಗೋಯ್ತಾ ಅನ್ನುವ ಬೇಸರ ಕೂಡ. ಹೃದಯಾಘಾತಕ್ಕೆ 7ನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಎಲ್ಲಿಂದ ಹೇಗಾಯಿತು ಆ ಸುದ್ದಿ ಈ ಕ್ಷಣ ತಗೋತಾ ಇದ್ದೀನಿ ನಾನು. ಮೂಡಿಗೆರೆ ತಾಲೂಕು ಜೋಗಣ್ಣನ ಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಬ್ರೇಕಿಂಗ್ ನ್ಯೂಸ್. ಹೃದಯಾಘಾತಕ್ಕೆ 7ನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಜೋಗಣ್ಣನ ಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಜೋಗಣ್ಣನ ಕೆರೆ ಗ್ರಾಮ ಅದು. ಆಸ್ ಯೂಶುವಲ್ ಬೆಳಗ್ಗೆ ಪ್ರತಿದಿನದ ಹಾಗೆ ಶಾಲೆಗೆ ಹೋಗೋಕೆ ಶುರು ಮಾಡಿದ್ಲು ಆ ಹೆಣ್ಮಗಳು. ಶಾಲೆಗೆ ಹೋಗ್ತಿರೋ ಸಂದರ್ಭದಲ್ಲಿ ಆಕೆ ಕುಸಿದು ಬಿದ್ಲು. ಆಕೆ ಹೆಸರು ಸೃಷ್ಟಿ. 13 ವರ್ಷದ ಬಾಲಕಿ ಸೃಷ್ಟಿ. ಇಮಿಡಿಯೇಟ್ ಆಗಿ ಆಕೆಯನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋಕೆ ಟ್ರೈ ಮಾಡಿದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಮಾರ್ಗ ಮಧ್ಯೆ ಆಕೆ ಸಾವನ್ನಪ್ಪಿದ್ದಾಳೆ. ಇದು ಚಿಕ್ಕಮಗಳೂರು ಮೂಡಿಗೆರೆಯ ಜೋಗಣ್ಣನ ಕೆರೆ ಗ್ರಾಮ. ಅಲ್ಲೇನಾಯಿತು ಅಂತ ದೃಶ್ಯ ನಾನು ನೋಡ್ತಾ ಇದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ. ಯಾರದೇ ಮನೆ ಆದರೂ ಅಷ್ಟೇ, ಬೆಳಗ್ಗೆ ಆ ಹೆಣ್ಮಗಳು ಆಸ್ ಯೂಶುವಲ್ ಪ್ರತಿದಿನ ಶಾಲೆಗೆ ಹೋಗೋ ಹಾಗೆ ಅಮ್ಮ ನಾನು ಶಾಲೆಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೊರಟ್ಲು. ಮಾರ್ಗ ಮಧ್ಯೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕುಸಿದು ಬಿದ್ದಿದ್ದಾಳೆ. ಆಕೆ ಸಾವನ್ನಪ್ಪಿದ್ದಾರೆ. ಮೂಡಿಗೆರೆ MGM ಸರ್ಕಾರಿ ವೈದ್ಯರು ದೃಢಪಡಿಸಿದ್ರು ಆಕೆಗೆ ಹೃದಯಾಘಾತ ಆಗಿದೆ ಅಂತ. ಇಟ್ಸ್ ಎನ್ ಹಾರ್ಟ್ ಅಟ್ಯಾಕ್. ನೀವು ಯೋಚನೆ ಮಾಡ್ತಿರ್ಬೋದು, ವಿಸ್ತಾರ ನ್ಯೂಸ್ ನೋಡ್ತಿರುವಂಥ ಕೋಟ್ಯಾಂತರ ಜನ 7ನೇ ಕ್ಲಾಸ್ ಓದ್ತಿದ್ದಾಳೆ ಅಂದರೆ 12-13 ವರ್ಷ ಹಾರ್ಟ್ ಅಟ್ಯಾಕ್ ಆಗುತ್ತಾ ಗೊತ್ತಿಲ್ಲ. ಲೆಟ್ಸ್ ಕನೆಕ್ಟ್. ಎಕ್ಸ್ಪರ್ಟ್ಗಳ ಒಂದಷ್ಟು ಒಪಿನಿಯನ್ಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ನಾನು ಕೂಡ ಟ್ರೈ ಮಾಡ್ತೀನಿ. ದಾದರಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ರು ಆ ವಿದ್ಯಾರ್ಥಿನಿ. ಮಗಳ ಸಾವಿನಿಂದ ಆಘಾತಗೊಂಡಿದ್ದಾರೆ ಕುಟುಂಬದವರು. ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲೇನಾಯಿತು ಅದರ ಒಂದು ಮಾಹಿತಿಯನ್ನು ನಿಮಗೆ ಕೊಡಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ ನನ್ನ ಸಹೋದ್ಯೋಗಿ ಪ್ರವೀಣ್ ಚಿಕ್ಕಮಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಏನಾಯ್ತು? ಹರೀಶ್, ಬೆಳಗ್ಗೆ ಎಂದಿನಂತೆ 9:30 ಸುಮಾರಿಗೆ ಗ್ರಾಮದ ಜೋಗಣ್ಣ ಕೆರೆ ದಾರದಹಳ್ಳಿಯ ಸಮೀಪದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ವಿದ್ಯಾರ್ಥಿನಿ ಹೋಗ್ತಾ ಇದ್ಲು. ಏಕಾಏಕಿ ತಲೆ ಸುತ್ತಿ ಕೆಳಗೆ ಬಿದ್ಲು. ಇದರಿಂದ ಅಲ್ಲಿ ಎಚ್ಚೆತ್ತ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಸಾಗಿಸುವಂತ ಪ್ರಯತ್ನ ಮಾಡಿದ್ರು. ಪಕ್ಕದಲ್ಲೇ ದಾರದಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ರೂ ಕೂಡ ಅಲ್ಲಿ ಯಾರು ವೈದ್ಯರಿಲ್ಲದ ಕಾರಣ ಆ ವಿದ್ಯಾರ್ಥಿನಿಯನ್ನ ಮೂಡಿಗೆರೆಯ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತದ್ದು. ಕೇವಲ 13 ವರ್ಷಕ್ಕೆ ವಿದ್ಯಾರ್ಥಿನಿ ಸಾವನ್ನಪ್ಪಿರೋದ್ರಿಂದ ಸಂಪೂರ್ಣವಾಗಿ ಕುಟುಂಬಸ್ಥರು ಮತ್ತು ಅಲ್ಲಿರುವಂತಹ ಗ್ರಾಮಸ್ಥರು ಅಳಿಯುವ ಕಣ್ಣೀರಿನ ಕಡಲಲ್ಲಿ ತೇಲಿರುವಂತದ್ದು. ಪ್ರಮುಖವಾಗಿ ನಾವು ನೋಡಬಹುದು, ದಾರದಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವೈದ್ಯರಿದ್ದಾರೆ, ಎಲ್ಲವೂ ಇದೆ, ಎಲ್ಲ ವ್ಯವಸ್ಥೆ ಇದೆ. ಆದ್ರೆ ಕಳೆದ 20 ದಿನಗಳಿಂದಲೂ ವೈದ್ಯರು ಆಸ್ಪತ್ರೆಗೆ ಬಂದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಹರೀಶ್, ಹೇಗಿತ್ತು ಆಕೆ ಹೆಲ್ತ್ ಕಂಡೀಷನ್? ಇತ್ತೀಚೆಗೆ ಆಕೆಯ ಹೆಲ್ತ್ ಮೇಲೆ ಏನಾದರೂ ಬೇರೆ ಬೇರೆ ರೀತಿಯಂತ ಪರಿಣಾಮಗಳಾಗಿತ್ತಾ? ಹರೀಶ್, ಕಳೆದ 1-2 ತಿಂಗಳಿಂದಲೂ ಕೂಡ ಸಣ್ಣ ಪುಟ್ಟದಾಗಿ ತಲೆ ಸುತ್ತು ಬರ್ತಾ ಇತ್ತು ಅಂತ ಅಲ್ಲಿನ ವಿದ್ಯಾರ್ಥಿಗಳು ಅಂತ ಇರುವಂತದ್ದು. ಅದರಿಂದ ಅಲ್ಲಿರುವ ಶಾಲೆಯ ಶಿಕ್ಷಕರು ಕೂಡ ಆಸ್ಪತ್ರೆ ಮನೆಯಲ್ಲಿ ರೆಸ್ಟ್ ಮಾಡುವಂತೆ ಅಂತ ಹೇಳಿದ್ರಂತೆ. ಆದ್ರೆ ಹುಷಾರಾದ ಪರಿಣಾಮವಾಗಿ ಶಾಲೆಗೆ ಎಂದಿನಂತೆ ತೆರಳ್ತಾ ಇದ್ಲು. ಇದ್ದಕ್ಕಿದ್ದಂತೆ ಹೃದಯಾಘಾತ ಆಗಿರೋದ್ರಿಂದ ಗ್ರಾಮಸ್ಥರು ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಆಗಿದೆ ಎಂದು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರೆ ಮೂಡಿಗೆರೆಯ ಸರ್ಕಾರಿ ವೈದ್ಯರು ಕೂಡ ಹೃದಯಾಘಾತ ಆಗಿರೋದನ್ನ ಕನ್ಫರ್ಮ್ ಮಾಡಿರುವಂತದ್ದು. ಹರೀಶ್, ಪ್ರವೀಣ್ ಕುಮಾರ್, ಮನೆ ಅಂದ್ರೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು? ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ?
ತಂದೆಯವರು ಈಗಾಗಲೇ ಕೃಷಿಕರಾಗಿದ್ದಾರೆ, 3 ಮಕ್ಕಳನ್ನ ಹೊಂದಿರುವಂತದ್ದು. ಪ್ರಮುಖವಾಗಿ 3 ಮಕ್ಕಳು ಕೂಡ ಆರೋಗ್ಯವಾಗಿದ್ದಾರೆ. ಆದ್ರೆ ಈ ತಲೆ ಸುತ್ತು ಪದೇ ತಲೆ ಸುತ್ತು ಬರ್ತಿರೋದ್ರಿಂದ ಸಣ್ಣ ಪುಟ್ಟ ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಕೊಡಿಸಿದ್ರು. ಆದ್ರೆ ಈ ರೀತಿ ಏಕಾಏಕಿ ಹೃದಯಘಾತ ಆಗಿ ತಮ್ಮ ಮಗಳು ಸಾವನ್ನಪ್ಪಾಳೆ ಅನ್ನೋದು ಕೂಡ ಗ್ರಾಮಸ್ಥರಲ್ಲಿ ಜೊತೆಗೆ ಆ ಪೋಷಕರಲ್ಲೂ ಕೂಡ ಒಂದು ಆತಂಕಕ್ಕೆ ಈ ಕಾರಣವಾಗಿರುವಂತದ್ದು. ವಿಷಯ ಗೊತ್ತಾಗ್ತಿದ್ದಾಗೆ ನಮ್ಮನ್ನು ಒಳಗೊಂಡು ರಾಜ್ಯದ ಜನ ಯಾರಿಗೆ ಆದ್ರೂ ಕೂಡ ಒಂದು ಶಾಕಿಂಗ್ ಇದು. ಹೌದಾ, 7ನೇ ಕ್ಲಾಸ್ ಹುಡುಗಿಗೆ ಹೃದಯಾಘಾತ ಆಗಿ ಸಾವನ್ನಪ್ಪುತ್ತಾಳ ಅಂತ. ಥ್ಯಾಂಕ್ ಯು ಪ್ರವೀಣ್ ಕುಮಾರ್ ಅಲ್ಲಿನ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಜ್ಞರಿಂದಲೇ ನಾವು ತಿಳ್ಕೊಳ್ಳೋಣ, ನಿಮಗೂ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ವಿಸ್ತಾರ ನ್ಯೂಸ್ ಜೊತೆ ಲೈವ್ ಎಕ್ಸ್ಕ್ಲೂಸಿವ್ ಮಾತನಾಡೋದಕ್ಕೆ ಹೃದಯ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೇಡಮ್ ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಮಸ್ಕಾರ. ತಕ್ಷಣಕ್ಕೆ ಸುದ್ದಿ ಬಂದ ತಕ್ಷಣ ನಾವೆಲ್ಲರೂ ಕೂಡ ಹುಬ್ಬೇರಿಸಿದ್ವಿ, ಅಯ್ಯೋ ಹೌದಾ 7ನೇ ಕ್ಲಾಸ್ ಹುಡುಗಿಗೆ ಹಾರ್ಟ್ ಅಟ್ಯಾಕ್ ಆಗೋಕೆ ಸಾಧ್ಯನಾ ಅಂತ. ನಿಮ್ಮ ಫಸ್ಟ್ ರಿಯಾಕ್ಷನ್? ನನಗೆ ಆಶ್ಚರ್ಯ ಆಗೋದಿಲ್ಲ. ಯಾಕಂತಂದ್ರೆ ಇದು ಹಾರ್ಟ್ ಅಟ್ಯಾಕ್ ಅಂತ ನಾವು ಅನ್ನೋದಿಲ್ಲ, ಅದು ಹೃದಯ ಸ್ತಂಭನ ಆಗಿ ನಿಂತಿರುತ್ತೆ. ಅದು ಕಾರಣ ಬೇರೆ ಬೇರೆ ಇರುತ್ತೆ. ಒಂದು, ಇಡೀ ಶರೀರಕ್ಕೆ ರಕ್ತ ಸರಬರಾಜು ಮಾಡುವ ಮಹಾಧಮನಿ, ಅದಕ್ಕೆ ಅಯೋಟ ಅಂತೀವಿ. ಆ ಅಯೋಟದ ಬಾಗಿಲು ಚಿಕ್ಕದಾಗಿದ್ರೆ ಅದು ಕಂಜನೈಟಲ್, ಅಂದ್ರೆ ತಾಯಿ ಗರ್ಭದಲ್ಲಿ ಹುಟ್ಟಿದಾಗ್ಲೇ ಬಂದಿರುತ್ತೆ. ಸೊ ಆ ಬಾಗಿಲು ಚಿಕ್ಕದಾಗಿರೋದ್ರಿಂದ ಆ ಮಗುಗೆ ಸುಸ್ತಾಗ್ತಾ ಇರುತ್ತೆ, ತಲೆ ಚಕ್ರ ಬರ್ತಾ ಇರುತ್ತೆ, ಎದೆ ನೋವು ಬರ್ತಾ ಇರ್ಬೋದು. ಅದನ್ನ ಅವರು ಗಮನಕ್ಕೆ ತಗೊಳ್ಳದೇನೆ, ವೈದ್ಯರು ಸರಿಯಾಗಿ ಪರೀಕ್ಷೆ ಮಾಡದೇನೆ ಇದ್ರೆ ಅವ್ರನ್ನ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಹತ್ರ ಕಳಿಸ್ತಾ ಇದ್ದಾಗ ಈ ತರ ಆಡುವಾಗ, ಓಡುವಾಗ, ಶಾಲೆಗೆ ಹೋಗುವಾಗ ಅವರು ಹೃದಯ ಸ್ತಂಭನ ಆಗಿ ಸಾಯ್ತಾರೆ. ಯಾಕಂದ್ರೆ ಆ ಬಾಗಿಲು ಚಿಕ್ಕದಾಗಿರೋದ್ರಿಂದ ರಕ್ತ ಸರಬರಾಜನೆ ಆಗದೆ ಇದ್ರೆ ಇಡೀ ಶರೀರದ ಅವಯವಗಳು ಎಲ್ಲವೂ ಕೂಡ ಏಕಕಾಲಕ್ಕೆನೆ ಇದಾಗೋಗ್ಬಿಡುತ್ತೆ. ಸೊ ಇದು ಅಯೋಟಿಕ್. ಮೇಡಮ್, ನಿಮ್ಮ ಗಮನಕ್ಕೆ ಒಂದು 3-4 ತಿಂಗಳಿಂದ ಆಕೆಗೆ ಅವಾಗವಾಗ ತಲೆ ಸುತ್ತು ಬರ್ತಾ ಇತ್ತಂತೆ. ಕಾರ್ಡಿಯಾಲಜಿಸ್ಟ್ ಹತ್ರ ಇಲ್ಲ ಆವಾಗ್ಲೇ ಅವರು ಕಾರ್ಡಿಯಾಲಜಿಸ್ಟ್ ಹತ್ರ ಕಳಿಸ್ಬೇಕಾಗಿತ್ತು. ಯಾಕಂದ್ರೆ ತಲೆ ಸುತ್ತು ಬರ್ತಾ ಇರೋದಕ್ಕೆ ಕಾರಣ ಏನು? ಮೆದುಳಿಗೆ ಬ್ಲಡ್ ಸಪ್ಲೈ ಕಡಿಮೆ ಆದಾಗ ತಲೆ ಸುತ್ತು ಬರುತ್ತೆ. ಯಾಕೆ ಸಪ್ಲೈ ಕಡಿಮೆ ಆಗುತ್ತೆ? ಬಾಗ್ಲೇ ಮುಚ್ಕೊಂಡಿದೆ, ಮೇಲು ಹೆಬ್ಬಾಗ್ಲನ್ನೇ ಮುಚ್ಕೊಂಡಾಗ ರಕ್ತ ಸರಬರಾಜು ಆಗೋದಿಲ್ಲ. ಹಾಗಾಗಿ ಆಟ ಆಡಿದಾಗ, ಓಡಿದಾಗ, ನಡೆದಾಗ ಆ ರಕ್ತ ಸರಬರಾಜು ಸಾಕಾಗದೆ ಅವ್ರಿಗೆ ತಲೆ ಸುತ್ತು ಬರ್ತಾ ಇರುತ್ತೆ. ಸೊ ಅಂತ ಸಮಯದಲ್ಲಿ ಅವರು ತೋರಿಸ್ಬೇಕಾಗಿತ್ತು. ಅದು ಕಾರ್ಡಿಯಾಲಜಿಸ್ಟ್ ಆಸ್ಕಲ್ಟೇಟ್ ಮಾಡಿದ್ರೆ ಹಾರ್ಟ್ ಮರ್ಮರ್ ಕೇಳಿಸುತ್ತೆ, ಕ್ಯಾರೋಟಿಡ್ ವರ್ಗೂ ಹೋಗುತ್ತೆ. ನಾವು ಎಕೋ ಮಾಡಿದ್ರೆ ಪೂರ್ತಿ ಡಯಾಗ್ನೋಸಿಸ್ ಸಿಕ್ಬಿಡುತ್ತೆ. ಎಷ್ಟೋ ಸರಿ ಗೊತ್ತೇ ಆಗಲ್ಲ ಮೇಡಮ್. ಅದರಲ್ಲೇ ಹಳ್ಳಿ ಗಾಡಿನ ಜನರಿಗೆಲ್ಲ ತಲೆನೋವು ಬಂತು ಅಂದ್ರೆ ಅದು ಹೃದಯ ಸಂಬಂಧಪಟ್ಟಿದ್ದು ಅಂತ. ವಾಟ್ ಯು ವಾಂಟ್ ಟು ಸೇ? ಅಂದ್ರೆ ಆ ಥರದ ಮುಂದೆ ರಿಪೀಟ್ ಆಗಬಾರ್ದು. ಆ ಎಲ್ಲ ಪೋಷಕರಿಗೆ ಏನಾದ್ರು ಕಿವಿ ಮಾತು ಹೇಳಕ್ ಬಯಸ್ತೀರಾ ಮೇಡಮ್ ಪ್ಲೀಸ್? ತಲೆ ಸುತ್ತು ಬಂತು ಅಂತಂದ್ರೆ, ತಲೆ ಸುತ್ತು ಬರಕ್ಕೆ ಒಂದು, ಮೈಯಲ್ಲಿ ರಕ್ತ ಕಡಿಮೆ ಇರ್ಬೋದು, ರಕ್ತಹೀನತೆ ಇರ್ಬೋದು. ಎರಡನೇದು, ಅವರಿಗೆ ಊಟನೋ ತಿಂಡಿನೋ ಮಾಡ್ದೇನೆ ಶಾಲೆಗೆ ಹೋಗ್ತಾ ಇದ್ರೆ ಆವಾಗ್ಲೂ ಕೂಡ ತಲೆ ಸುತ್ತು ಬರ್ಬೋದು. ಮೂರನೇದು, ಹೃದಯದ ಮಿಡಿತ ಏರ್ಪೇರ್ ಆದ್ರೆ ತಲೆ ಸುತ್ತು ಬರ್ಬೋದು. ನಾಲ್ಕನೇದು, ಈ ತರ ಅಯೋಟಿಕ್ ಸ್ಟಿನೋಸಿಸ್ ಇದ್ರೆ ಆವಾಗ್ಲೂ ಕೂಡ ತಲೆ ಸುತ್ತು ಬರ್ಬೋದು. ಸೊ ಹಾಗಾಗಿ ಮಗುವನ್ನ ಇಡೀ ಎಲ್ಲಾ ಶಾಲೆಗಳಲ್ಲಿ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡ್ತಾ ಇದ್ರು. ಆವಾಗ 2 ಕೋಟಿ ಮಕ್ಕಳಿಗೆ ನಾವು ಮಾಡ್ತಾ ಇದ್ವಿ. ಆವಾಗ ನಾವು ಇನ್ ಟೈಮ್ ಡಿಟೆಕ್ಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಬಹುಶಃ ಈಗ ಆ ಸ್ಕೀಮ್ ನಡೆದಿದ್ದೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಮೊದಲು ಬಂದಾಗ ಮಕ್ಕಳಿಗೋಸ್ಕರನೇ ಯಡಿಯೂರಪ್ಪ ಅವರು ಸ್ಪೆಷಲ್ ಆಗಿ ಸ್ಕೀಮ್ ಮಾಡಿ ಅವ್ರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡೋ ಹಾಗೆ ಮಾಡಿದ್ರು. ಸೊ ಯಾವುದೇ ಬಾಗಿಲು ಮುಚ್ಕೊಂಡಿರ್ಲಿ, ಹೋಲಿರ್ಲಿ, ಅದನ್ನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಇನ್ನೊಂದು ಎರಡನೇದು ಏನಂದ್ರೆ ಹೈಪೋಟ್ರೋಫಿಕ್ ಕಾರ್ಡಿಯೋಮೈಪತಿ ಅಂತೀವಿ. ಅದು ಜೆನೆಟಿಕ್ಲಿ ಅನುವಂಶಿಕವಾಗಿ ತಂದೆ ತಾಯಿಯಿಂದ ಮಕ್ಕಳಿಗೆ ಬಂದಿರುತ್ತೆ. ಸೊ ಅವರಲ್ಲಿ ಸಡನ್ ಡೆತ್ ಆಗೋ ಚಾನ್ಸಸ್ ಕುಟುಂಬದಲ್ಲಿ ಇರುತ್ತೆ. ಯಾವುದೇ ಕುಟುಂಬದ ವ್ಯಕ್ತಿಗೆ ಸಡನ್ ಡೆತ್ ಆಗಿದ್ರೆ ಅವ್ರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ಎಕೋ ಕಾರ್ಡಿಯೋಗ್ರಫಿ ಮಾಡಿ. ದೊಡ್ಡ ಮಟ್ಟದ ಸಿಂಪ್ಟಮ್ಸ್ ಯಾವುದು ಕಾಣಿಸ್ಕೊಳ್ಳಲ್ಲ ಮೇಡಮ್. ಬಿಕಾಸ್ ಇವತ್ತು ಬೆಳಗ್ಗೆ ಆ ಹುಡುಗಿ ಆರಾಮಾಗಿದ್ಲು, ಮನೆಯಿಂದ ಹೊರಟ್ಲು ಸ್ಕೂಲ್ಗೆ. ಹೌದೌದು, ನೋಡಕ್ಕೆ ಚೆನ್ನಾಗಿರ್ತಾರೆ, ಯಾವ್ದು ಗೊತ್ತಾಗೋದಿಲ್ಲ. ನಾವು ಎಕೋ ಕಾರ್ಡಿಯೋಗ್ರಫಿ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಆಸ್ಕಲ್ಟೇಟ್ ಮಾಡಿ ನೋಡಿ, ಯಾವುದೇ ಡಾಕ್ಟ್ರು ಹಾರ್ಟ್ ಅಲ್ಲಿ ಮರ್ಮರ್ ಇದೆ, ಹಾರ್ಟ್ ಸೌಂಡ್ಸ್ ನಾರ್ಮಲ್ ಇಲ್ಲ ಅಂದ್ರೆ ತಕ್ಷಣಕ್ಕೆ ಅವರು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಹತ್ರ ಕಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಎಜುಕೇಟಿಂಗ್ ಅಸ್ ಮೇಡಮ್. ಒಂದಷ್ಟು ಮಾಹಿತಿಯನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.